ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮ ಲಕ್ಷಿತ್ ಅವ್ರ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ. ಸೊ ಅವ್ರದ್ದು ಕೂಡ ಒಂದು ಡ್ಯಾನ್ಸ್ ಇದೆ. ಸೊ ಫಂಕ್ಷನ್ಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ಫಸ್ಟ್ಲಿ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನನ್ನ ಪಾಪುಗೆ ಅಂತ ಹೇಳಿ ಡ್ರೆಸ್ ಮೆಟೀರಿಯಲ್ಸ್ನೆಲ್ಲ ನೈಟ್ ತುರುವೇಕೆರೆಗೆ ಹೋಗಿ ತೊಗೊಂಬಂದ್ವು. ಸೊ ಈ ಡ್ರೆಸ್ ಕಾಸ್ಟ್ಯೂಮ್ ಬಂದು 315 ಏನೋ ಕೊಟ್ಟವು. ಸೊ ಅವನಿಗೆ ಯೆಲ್ಲೋ ಕಲರ್ ಫೋಟೋ ಕಳಿಸಿದ್ರು. ಸೊ ಅದಕ್ಕೆ ಅಂತಲೇ ಯೆಲ್ಲೋ ಕಲರ್ ಡ್ರೆಸ್ ತೊಗೊಂಡ್ವು. ವೈಟ್ ಇತ್ತು ಬಟ್ ಫೋಟೋ ಯೆಲ್ಲೋ ಕಳಿಸಿದ್ರು ಅಂತೇಳಿ ಸ್ಕೂಲಿಂದ ಯೆಲ್ಲೋ ಕಲರ್ ತೊಗೊಂಡಿದ್ವು. ನೆಕ್ಸ್ಟು ಕೊಳಲ್ ತೊಗೊಂಬಂದ್ವು. ಸೊ ಎಲ್ಲದಕ್ಕೂ ಇಷ್ಟಕ್ಕೂ ಟೋಟಲ್ ಸೇರಿಸಿ 600 ರುಪೀಸ್ ಏನೋ ಕೊಟ್ಬಿಟ್ಟು ತೊಗೊಂಬಂದಿದ್ವು. ಇಯರಿಂಗ್ಸು ಮತ್ತು ಚಾಂದು, ನೆಕ್ಸ್ಟ್ ಹಲ್ತಾ, ನವಿಲ್ಗರಿ ಮತ್ತು ಕಿರೀಟ ತೊಗೊಂಡು ಬಂದಿದ್ವು. ಬಟ್ ಹತ್ರ ಇರೋ ಐಟಮ್ಸು. ಸೊ ಹಳೇದು ಒಂದು ಕೊಳಲಿತ್ತು, ಬಟ್ ಅದನ್ನ ಸ್ಕೂಲಿಗೆ ಡ್ಯಾನ್ಸ್ಗೆ ಅಂತ ಹೇಳಿ ಕೊಟ್ಟು ಮುರಿದಾಕೊಂಬಂದ್ಬಿಟ್ಟವನೆ. ಹಾಗಾಗಿ ಇದನ್ನು ಮತ್ತೆ ತೊಗೊಂಬಂದ್ವು ಹೊಸದನ್ನ. ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಲಕ್ಷಿತ್ನ ಹೇಗೆ ರೆಡಿ ಮಾಡ್ತೀವಿ ನೋಡ್ತಾ ಇರಿ. ಇದು ಲಕ್ಷಿತ್ ಕೈಗೆ ಫಸ್ಟು ಅಲ್ತಾ ಹಾಕಣ. ಅಲ್ತಾ ಬೇಕು. ಸಿರಪ್ ಅಲ್ಲಪ್ಪ, ಅಲತಾಲ ಅಲ್ತಾ. ಕೈ ಹಿಡಿ. ಯಾಕೊತ್ತ ಇದನ್ನ ಫಸ್ಟ್ ಹಾಕ್ತಿರೋದು, ಲಾಸ್ಟಲ್ಲಿ ಹಾಕಿದ್ರೆ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಸ್ಟವ್ ಅದನ್ನು ಆನ್ ಮಾಡ್ಕೊತೀರ, ಬಟ್ಟೆಗೆಲ್ಲ ಮಾಡ್ಕೊತೀರ ಅಂತೇಳಿ ಮುಂಚೆನೇ ಹಾಕ್ತಾ ಇರೋದು. ಓಕೆನಾ? ನೋಡಿದ್ರಲ್ಲ, ಅಲ್ತಾ ಅಕ್ಕಕ್ಕೇನೆ ಎಷ್ಟು ಟೆನ್ಷನ್ ಕೊಟ್ಟಿದ್ದಾನೆ ಅಂತಂದರೆ, ನಿಜವಾಗ್ಲೂ ಇವನ್ನ ರೆಡಿ ಮಾಡೋ ಬದಲು ಒಂದು ಹುಡುಗಿನ ರೆಡಿ ಮಾಡ್ಬೋದು. ನಿಜವಾಗ್ಲೂ 1.5 hour ಟೈಮ್ ತೊಗೊಂಡವನೆ ಜಸ್ಟ್ ಏನು ಬರೀ ಕೃಷ್ಣನ ವೇಷ ಹಾಕಿ ರೆಡಿ ಮಾಡಿಸ್ಕೊಳಕ್ಕೆ. ಎಷ್ಟು ಮಾತಾಡ್ತಾನೆ ಅಂದರೆ ನಂಗೆ ನಿಜವಾಗ್ಲೂ ಏನು ಹಾಕಬೇಕು ಏನು ಬಿಡಬೇಕು ಅನ್ನೋದೇ ಮರ್ತೋಗುತ್ತೆ. ಅಷ್ಟು ಮಾತಾಡ್ತಾನೆ. ಇನ್ನು 1 ನಿಮಿಷನೂ ಸುಮ್ಮನಿರಲ್ಲ. ಅದು ಯಾಕೆ, ಇದು ಯಾಕೆ, ಅದು ಬೇಡ, ಇದು ಬೇಡ, ಅದು ಚೆನ್ನಾಗಿಲ್ಲ, ಅದು ನನಗಿಷ್ಟ ಇಲ್ಲ, ಆಮೇಲೆ ನನಗೆ ಕೈ ಅಲ್ತಾ ಹಾಕಿದ್ರೆ ಯಾಕೆ ಕೈ ನೋವು ಹೋಗುತ್ತೆ, ಕೈ ನೋವು ಆಗ್ತಿದೆ, ನನಗಿದು ಇಷ್ಟ ಇಲ್ಲ, ನನಗಿದನ್ನ ಹಾಕಬೇಡ ಅಂತ ಹೇಳ್ತಾನೆ. ಸೊ ನಿಜವಾಗ್ಲೂ ಇವನನ್ನ ರೆಡಿ ಮಾಡೋ ಬದಲು ಆರಾಮಾಗಿ ಒಂದಿಬ್ಬರು ಹುಡುಗಿರನ್ನ 1 hour ನೀಟಾಗಿ ರೆಡಿ ಮಾಡ್ಬೋದು. ಸೊ ಪಾರ್ಲರಲ್ಲೂ ಇಷ್ಟು ಟೈಮ್ ತೊಗೊಳಲ್ಲ ಅಂತ ಅನಿಸುತ್ತೆ. 1.5 hour ಟೈಮ್ ತಗೊಂಡೈತೆ. ನಿಜವಾಗ್ಲೂ ಇವನನ್ನು ರೆಡಿ ಮಾಡೋದು ಭಾರಿ ಕಷ್ಟ ಐತೆ. ಹೆಣ್ಮಕ್ಳೂ ಕೂಡ ಬೇಗ ರೆಡಿ ಮಾಡಿಬಿಡ್ಬೋದು. ನಿಜವಾಗ್ಲೂ ಈ ಗಂಡು ಮಕ್ಕಳು ಯಾಕೆ ಹಿಂಗೆ ಆಡ್ತಾರೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಅಷ್ಟೇ, ಒಂದು ಇಂಡಿಪೆಂಡೆನ್ಸ್ ಡೇಗೆ ರೆಡಿ ಮಾಡೋಕ್ಕಾಗಲಿ, ಒಂದು ಕೃಷ್ಣನ ವೇಷನೇ ಹಾಕೋಕ್ಕಾಗಲಿ, ಏನಾದರೂ ಸ್ಕೂಲಿಗೆ ರೆಡಿ ಮಾಡೋಕ್ಕೂ ಆಗಲಿ, ಎಷ್ಟು ಕಷ್ಟಪಡಬೇಕು ಅಂತ ಅಂದರೆ 2-3 ಜನ ನಮ್ಮ ಮನೇಲಿ ಬೇಕೇ ಬೇಕು. ಒಬ್ಬರಾದರೆ ಇವ್ನು ಹ್ಯಾಂಡ್ಲ್ ಮಾಡೋಕ್ಕೆ ಕಷ್ಟ ತುಂಬ. ಸೊ ಎಷ್ಟು ಮಾತಾಡ್ತಾನೆ ಅಂದರೆ ಏನೇನೋ ಮಾತಾಡ್ತಾನೆ. ನಂಗೆ ಅದು ಬೇಡ, ನಂಗೆ ಇದು ಬೇಡ ಅಂತ ಹೇಳಿ. ಏನು ಒಂದು ಸಲ ಹಾಕೋಕ್ಕೋದ್ರೆ ಅದು ಯಾಕೆ, ಇದು ಯಾಕೆ, ನನಗೆ ವಾಲೆ ಬೇಡ ಅಂತಾನೆ. ಸೊ ಕೃಷ್ಣನ ಥರ ಲುಕ್ ಕೊಡಬೇಕು ಅಂತಂದರೆ ನಾವೆಲ್ಲ ಹಾಕ್ಲೇಬೇಕು. ಇವನು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಏಕೆಂದರೆ ಎಲ್ಲರಿಗೂ ಏನು ಸೆಟ್ ಕಳಿಸಿರ್ತಾರೋ ನಾವು ಅದೇ ಥರನೇ ಹಾಕ್ಬೇಕು ಅಂತ ಹೇಳಿ ಪ್ರತಿಯೊಂದು ಅವರು ಕಳಿಸಿರೋ ಥರನೇ ತೊಗೊಂಬಂದಿದ್ದೀವಿ. ಸರಗಳು ಮಾತ್ರ ನನ್ನ ಹತ್ರ ಏನಿತ್ತೋ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಅದಕ್ಕೂ ಅಂತಲೇ ಕೃಷ್ಣನಿಗೆ ಅಂತಲೇ ಚಿಕ್ಕ ಪಾಪು ಇರ್ಬೇಕಾದ್ರೆ ಒಂದು 2 yearsಲ್ಲಿ ನಾವು ತಂದು ಮಾಡ್ಕೊಂಡಿದ್ವು. ಬಟ್ ಅದು ಯಾಕೋ ಈಗ ಸರಿ ಬರಲ್ಲ ಅಂತ ಹೇಳಿ ದೊಡ್ಡದು 2 ಹಾಕಿದ್ದೀನಿ.
ಇದೆಲ್ಲ ಇವೆರಡು ಸರಗಳು ನನ್ನ ಹತ್ರ ಇದ್ದಿದ್ದವೇ, ಬಟ್ ನಾನೇನು ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಸೊ ಇದು ನಮ್ಮ ಲಕ್ಷಿತ್ ಕೃಷ್ಣಗೆ ಅಂತಲೇ ಮಾಡೋಗ್ಬಿಡ್ತೀನಿ ಇನ್ಮೇಲಿಂದ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಸೊ ಕಾಸ್ಟ್ಯೂಮ್ಗೆಲ್ಲ ಬಂದು ನಾವು ಒಂದು 600 ಏನೋ ಆಯಿತು. 380ನೋ 350ನೋ ಕಾಸ್ಟ್ಯೂಮಿಗೇನೋ ಕೊಟ್ಟವು ಅಂತ ಅನಿಸುತ್ತೆ. ಬಟ್ ಇನ್ನು ಕೊಳಲು ಅದು ಇದು ಎಲ್ಲ ಸೇರಿಸಿ ಒಂದು 680 ಏನೋ ಆಯಿತು ಅಂತ ಅನಿಸುತ್ತೆ. ನಮಗಂತೂ ಇವೆಲ್ಲ ತೊಗೊಂಡು ತುಂಬ ಚೆನ್ನಾಗಿ ರೆಡಿ ಮಾಡಬೇಕು, ಆಮೇಲೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಆಗಬೇಕು, ನನ್ನ ಮಗುನು ಎಲ್ಲ ಥರನೂ ಇನ್ವಾಲ್ವ್ ಆಗಬೇಕು ಆ್ಯಕ್ಟಿವಿಟೀಸ್ಗೆಲ್ಲ ಅಂತ ತುಂಬ ಆಸೆ ಇದೆ. ಬಟ್ ನಮ್ಮ ಲಕ್ಷಿತ್ಗೆ ಈ ರೆಡಿ ಮಾಡಿಸ್ಕೊಳ್ಳೋದು, ಆಮೇಲೆ ಈ ಥರ ಎಲ್ಲ ಹಿಂಸೆ ಕೊಡೋದೆಲ್ಲ ಇಷ್ಟನೇ ಆಗಲ್ಲ. ಆದ್ರೂ ಇನ್ನೇನು ಮಾಡ್ತೀರಾ, ಜಾಯಿನ್ ಆಗಿಬಿಟ್ಟವನೇ. ನಾನು ಡೈರೆಕ್ಟಾಗಿ ಹೇಳ್ತೇನೆ, ನಾನು ಡ್ಯಾನ್ಸ್ ಆಡೋಕ್ಕೆ ಹೋಗಲ್ಲ, ನನಗೇನು ಬೇಡ ಅಂತಾನೆ. ಈಗಲೇ ಇಷ್ಟೊಂದು ನೆಗ್ಲಿಜೆನ್ಸಿ ಕಲ್ತ್ಬಿಟ್ಟವನೇ ನಮ್ಮ ಪಾಪು. ಅವನಿಗೆ ಅಷ್ಟೊಂದು ಆಲ್ಮೋಸ್ಟ್ ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅಂದರೆ ಇನ್ನೂ ನಾವು ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹಾಕಬೇಕು ಅಂತ ಇದ್ದೀವಿ. ಸೊ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹಾಕಿದರೆ ಆಟೋಮೆಟಿಕ್ ಇಂಟ್ರೆಸ್ಟ್ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನೂ ಚಿಕ್ಕ ಪಾಪು ಅಲ್ವಾ, ಅಂದರೆ ಈಗ LKG ಜಾಯ್ನ್ ಆಗಿರೋದು. ಸೊ ಹಾಗಾಗಿ ಇದರಲ್ಲೆಲ್ಲ ಅಷ್ಟೊಂದು ಕಾನ್ಸಂಟ್ರೇಷನ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೋಡಿ, ನಮ್ಮ ಕಳ್ಳ ಕೃಷ್ಣನ ಫೈನಲ್ ಔಟ್ಲುಕ್ ಹೇಗಿದೆ ಅಂತ ಹೇಳಿ. ಔಟ್ಲುಕ್ ಮಾತ್ರ ಸಖತ್ತಾಗಿ ಬಂದಿತ್ತು. ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನೆಕ್ಸ್ಟು ಇನ್ನು ಅವನನ್ನು ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆ ಆಯಿತು. ಸೊ ಏ ಕೃಷ್ಣ ಕೃಷ್ಣ ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ಫೋಟೋ ಫೋಟೋ ಒಂದು ಸ್ಕೂಲ್ ಬಂದು ತುರುವೇಕೆರೆಯಿಂದ 13 ಕಿಲೋಮೀಟ್ರ್ ದೂರದಲ್ಲಿದೆ. ಒಂದು ಸ್ಕೂಲ್ ನೇಮ್ ಬಂದು ಬದ್ರಿಕಾಶ್ರಮ್ ಅಂತ ಹೇಳಿ. ಸೊ ಮಾದಿಹಳ್ಳಿ ಹತ್ರ ಒಂದು ಸ್ಕೂಲು. ತುಂಬ ಗ್ರೌಂಡ್ ಎಲ್ಲ ದೊಡ್ಡದಾಗಿದೆ. ಸೊ ಹಾಗಾಗಿ ಫಂಕ್ಷನ್ಗಳು ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹೆಚ್ಚು ಕಮ್ಮಿಲಿ ಫಂಕ್ಷನ್ಗೆ ಹೋದಾಗ 2:30 ಹತ್ತತ್ರ ಆಗಿತ್ತು. ಸೊ ನಾವು 2 ಗಂಟೆಗೆ ಬರೋಕ್ಕೆ ಹೇಳಿದರು. ಬಟ್ ನಾವು ಅವನ್ನ ರೆಡಿ ಮಾಡಿಕೊಂಡು ಹೋಗೋದ್ರೊಳಗೆಲ್ಲ 2:30 ಆಗೋಯಿತು. ಸೊ ಫಂಕ್ಷನ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೀತಿತ್ತು. ಬಟ್ LKG ಮಕ್ಕಳಾಗಿರೋದ್ರಿಂದ ಸ್ವಲ್ಪ ನನಗೆ ಬೇಜಾರಾಯಿತು. ಸೊ ಯಾಕೆ ಬೇಜಾರಾಯಿತು ಅಂತ ಹೇಳ್ತೀನಿ. ಸೊ ನೋಡಿ, ಫಂಕ್ಷನ್ಗೆ ಎಷ್ಟು ಕಾರ್ಗಳು ಬಂದಿದ್ದು ಅಂದರೆ ತುಂಬ ರಶ್ ಇತ್ತು ಅವತ್ತು. ಫಂಕ್ಷನು ಜಾಸ್ತಿ ಜನ ಇದ್ದರು. ಸೊ ನಮ್ಮ ಅಮೂಲ್ನ ಲಾಸ್ಟಿಗೆ ಹಾಕ್ಬಿಟ್ಟಿದ್ರು. ಒಂದು ಕುಳ್ಳ ಬೇರೆ ಇದ್ದ, ಹಾಗಾಗಿ ಕಾಣಿಸ್ತಿರ್ಲಿಲ್ಲ. ಅದು ಒಂದು ಅವನಿಗೆ ಡ್ಯಾನ್ಸ್ ಆಡೋಕ್ಕೂ ಅಷ್ಟಾಗಿ ಬರ್ತಿರ್ಲಿಲ್ಲ. ಇದೇ ಒಂದು ಫಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಏಕೆಂದರೆ ನೆಕ್ಸ್ಟಿಂದ ಇನ್ನೂ ಚೆನ್ನಾಗಿ ಆಡ್ತಾನೆ ಅಂತ ಹೇಳಿ ಕಾನ್ಫಿಡೆನ್ಸ್ ಇಟ್ಕೋಬೇಕಷ್ಟೆ. ಸೊ ನೋಡಿ, ನಮ್ಮ ಕಳ್ಳ ಕೃಷ್ಣ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡಿದ್ದ, ಕ್ಯೂಟಾಗಿ ಕಾಣಿಸ್ತಿದ್ದ. ಒಟ್ಟಿನಲ್ಲಿ ನಾನು ಎಷ್ಟು ರೆಡಿ ಮಾಡಿದ್ರು, ಏನು ಬೈದ್ರೂ ಪಾಪ ಸುಮ್ಮನೆ ತಾಳ್ಮೆಯಿಂದ ಕುತ್ಕೊಂಡು ನೀಟಾಗಿ ರೆಡಿ ಮಾಡಿಸ್ಕೊಂಡ. ನನಗೆ ಅದೇ ನಮ್ಮ ಲಕ್ಷಿತ್ ಗುಣ ಇಷ್ಟ ಅಂದರೆ. ಸೊ ನೋಡಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಈಗ
ಸೊ ನನ್ನ ಲೆಕ್ಕಾಚಾರದಲ್ಲಿ ಆಲ್ಮೋಸ್ಟ್ ಗಂಡು ಮಕ್ಕಳೆಲ್ಲ ಸ್ವಲ್ಪ ತಾಳ್ಮೆಯಾಗಿ ನಿಧಾನಕ್ಕೆ ಡ್ಯಾನ್ಸ್ ಆಡ್ತಿದ್ರು ಅಂತ ಅನಿಸುತ್ತೆ. ನಮ್ಮ ಲಕ್ಷಿತ್ ಒಬ್ಬನೇ ಅಲ್ಲ. ಸೊ ಅದಕ್ಕೆ ಮೋಸ್ಟ್ಲಿ ಹುಡುಗರನ್ನೆಲ್ಲ ಲಾಸ್ಟಿಗೆ ಹಾಕಿ ಹುಡುಗಿರನ್ನೆಲ್ಲ ಫ್ರಂಟಿಗೆ ಹಾಕಿದ್ದಾರೆ ಅಂತ ಅನಿಸುತ್ತೆ. ಇರಲಿ ಬಿಡಿ, ಪರವಾಗಿಲ್ಲ. ನೆಕ್ಸ್ಟ್ ಸತಿಯಿಂದ ನಾವು ಒಂದು ಸ್ವಲ್ಪ ಬೆಟರಾಗಿ ಡ್ಯಾನ್ಸ್ ಆಡೋ ಥರ ಹೇಳ್ಕೊಡೋಕೆ ಪ್ರಯತ್ನ ಪಡ್ತೀವಿ. ನೋಡಿ ನಮ್ಮ ಕೃಷ್ಣ ಯಾವ ಥರ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ. ಅವ್ನ ಪಿಕ್ಸ್ ಮಾತ್ರ ಪರ್ಫೆಕ್ಟಾಗಿ ಬಂದಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಎಷ್ಟೊಂದಿದೆ ಪಿಕ್ಸು, ಬಟ್ ನಾನು ಸುಮ್ಮನೆ ಒಂದು 3 ಹಾಕಿದ್ದೀನಿ. ಸೊ ನೋಡಿ ಹೇಗೆ ಕಾಣ್ತಾ ಇದ್ದಾನೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನೆಲ್ಲ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.